ದೊಡ್ಡಬಳ್ಳಾಪುರ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ಅಂತ ಏನು ಹೇಳ್ತೀವಿ, ಇಒ ಅವರ ಕಚೇರಿ ಮುಂಭಾಗದಲ್ಲಿ ಮರಗಳ ಮಾರಣ ಹೋಮ ನಡೆದಿದ್ದು, ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕೇಳಿದಾಗ ಇದು ರೆಕ್ಕೆಗಳನ್ನು ಮರ ಕಡಿದಿಲ್ಲ, ರೆಕ್ಕೆಗಳನ್ನು ಇರುವೆ ಕಾಟಕ್ಕೋಸ್ಕರ ರೆಕ್ಕೆಗಳನ್ನು ಕಡಿದಿದ್ದೀವಿ ಅಂತಾರೆ. ನಿಯಮಾನುಸಾರ ಒಬ್ಬ ರೈತ ಅವರ ಹೊಲದಲ್ಲಿ ಮಾಡಿರ್ತಕ್ಕಂಥ ಮರ ಕತ್ತರಿಸಬೇಕು, ಅವನೇ ಊಣಿ ಬೆಳೆದಿರ್ತಕ್ಕಂಥದ್ದಾದರೂ ಸಹ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಬೇಕಾಗ್ತದೆ. ಅದು ಯಾರಿಗೋ ತೊಂದರೆ ಆಗ್ತಾ ಇದೆಯಾ, ಅದು ಆಯಸ್ಸಾಗಿದೆಯಾ ಏನು ಅಂತ ನಿಯಮಗಳಿದೆ, ಆ ನಿಯಮಾನುಸಾರ ತೆಗಿಬೇಕಾಗ್ತದೆ. ಇವರು ಇಡೀ ತಾಲೂಕಿನಾದ್ಯಂತ ಏನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಇವತ್ತು ಮುಂದಿನ ಪೀಳಿಗೆಗೆ ಆಸ್ತಿಯನ್ನಾಗಿ ಮಾಡಲು ಮರ ಗಿಡಗಳನ್ನು ನೆಡಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅದಕ್ಕೆ ಅಂತೇಳಿ ಪರಿಸರ ಮತ್ತು ಮಾಲಿನ್ಯ ಇಲಾಖೆಯನ್ನು ಒಳಗೊಂಡಂತೆ ಏನು ಪ್ರಚಾರವೊಂದನ್ನು ಮಾಡ್ತಾರೆ, ಅದು ಬರೀ ಆಂದೋಲನಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಕಾರಣ, ಯಾವ ಅಧಿಕಾರಿಗಳು ಪ್ರಚಾರ ಮಾಡಬೇಕು ತಾಲೂಕಿನಾದ್ಯಂತ ಅವರು ಆ ಕಚೇರಿ ಮುಂದೆನೆ ಅವರು ಹೇಳ್ತಕ್ಕಂಥದ್ದು ಬರೀ ರೆಕ್ಕೆಗಳನ್ನ ಕಡಿದಿದ್ದೀವಿ ಅಂತೇಳಿ ಸುಳಿಯನ್ನು ತೆಗೆದು ಮರದ ದಿಂಬಿಗಳಿರ್ತಕ್ಕಂಥ ಒಂದು ಚಿತ್ರವನ್ನು ನಾವು ತಮಗೆ ಕೊಟ್ಟಿದ್ದೇವೆ. ಈ ರೀತಿಯಾಗಿದ್ರು ಸಹ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ, ಅಥವಾ ಈಗ ನಾವು ಗಮನಕ್ಕೆ ತಂದಮೇಲೆ ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ, ಯಾರಿವತ್ತು ಆ ಕಚೇರಿಯ ಮುಖ್ಯಸ್ಥರು ಅಧಿಕಾರಿ ಇದೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಮುಂದೆ ಯಾವುದೇ ಅಧಿಕಾರಿಗಳು ಒಬ್ಬ ಮನುಷ್ಯನ ತಲೆ ಕಡಿದ್ರೆ, ಜೀವ ಕಡಿದ್ರೆ ನಾವು ಎಷ್ಟು ನೋವು ತಿಂತೀವಿ, ಅವಕ್ಕೂ ಮರ ಗಿಡಗಳಿಗೆ ಜೀವ ಇದೆ. ಹಂಗಾಗಿ ಅವನು ಸಹ ಮನುಷ್ಯ ರೀತಿ ಕಾಣಬೇಕು. ಇವತ್ತು ಮರ ಗಿಡದಿಂದ ಎಲ್ಲ ನಾವು ಇದ್ದೀವಿ, ಅವಿಲ್ಲದೆ ನಾವಿಲ್ಲ, ನಮ್ಮಿಂದ ಅವಲ್ಲ ಅವಿಂದ ನಾವು. ಹಂಗಾಗಿ ಇವತ್ತೇನು ಜಾಗೃತಿ ಸಾಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ಹೋಗಬೇಕಾಗ್ತದೆ. ಇನ್ನು ಮುಂದೆ ಎಲ್ಲಿ ಅದು ಇಲಾಖೆ ಅಧಿಕಾರಿಗಳು, ಬೇರೆ ಇಲಾಖೆಯವರು ಇದನ್ನೇ ಮಾಡ್ತಾರೆ. ಕೇವಲ ಅಂಗನವಾಡಿಲೋ ಈ ಶಾಲೆಗಳಲ್ಲೋ ಪಾಪ ಒಣಗೋಗಿರೋ ಮರ, ನಾವು ಸಣ್ಣ ಮರ ಕತ್ತರಿಸಿದ್ರೆ ಅವ್ರ ಮೇಲೆ ಕ್ರಮ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ ದಯವಿಟ್ಟು ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ.